ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಭಿನ್ನ ಕನ್ನಡ ಚಾನಲ್. ಇವತ್ತು ವ್ಲಾಗ್ ಔಟ್ಸೈಡ್ ಮಾಡ್ತಾ ಇದ್ದೀನಿ, ಅಂದರೆ ಟೆರೇಸ್ ಮೇಲೆ ಮಾಡ್ತಾ ಇದ್ದೀನಿ ವ್ಲಾಗು. ಸೊ ಇವತ್ತಿನ ಕಂಟೆಂಟ್ ಬಂದು, ಎಲ್ಲರಿಗೂ ಕಾಮನ್ ಪ್ರಾಬ್ಲಮ್ ಅಂದರೆ ಬೆಲ್ಲಿ ಫ್ಯಾಟು, ಅಂದರೆ ಹೊಟ್ಟೆ ಬೊಜ್ಜು. ಕೆಲವರಿಗೆ ಡೆಲಿವರಿ ಆದಮೇಲೆ ಬರುತ್ತೆ, ಕೆಲವ್ರಿಗೆ ಜಾಸ್ತಿ ಫುಡ್ ತಿನ್ನೋದ್ರಿಂದ ಮತ್ತು ಕ್ಯಾಲೋರೀಸ್ ಬರ್ನ್ ಆಗ್ದಲ್ಲೇ ಇರೋದ್ರಿಂದ, ಅಂದರೆ ಊಟ ಮಾಡಿ ಅಲ್ಲೇ ಮಲಗಿ ಏನು ಎಕ್ಸಸೈಸ್ ಮಾಡ್ದಲ್ಲೇ ಇರೋದ್ರಿಂದನೂ ಸಹ ಗಂಡಸರಿಗೂ ಹೆಂಗಸ್ರಿಗೂ ಇಬ್ಬರಿಗೂ ಬರುತ್ತೆ ಬೆಲ್ಲಿ ಫ್ಯಾಟು. ಸೊ ಹೀಗೆ ಸುಮಾರು ರೀಸನ್ಗಳಿದಾವೆ ಆ ಬೆಲ್ಲಿ ಫ್ಯಾಟ್ ಹೇಗೆ ಬರುತ್ತೆ ಅಂತ. ಸೊ ಇದಕ್ಕೆ ತುಂಬ ಜನ ಟ್ರೈ ಮಾಡ್ತಿರ್ತಾರೆ ಎಲ್ಲದಕ್ಕೂ, ಸೊ ಆದರೂ ಒಳ್ಳೆ ರಿಸಲ್ಟ್ ಸಿಗಲ್ಲ. ಸೊ ನಾನು ಇವಾಗ ಸಿಂಪಲ್ ಆಗಿ ಮನೆಯಲ್ಲೇ ಚಿಕ್ಕ ಚಿಕ್ಕ ಐಟಮ್ಸ್ ಯೂಸ್ ಮಾಡಿಕೊಂಡು ಹೇಗೆ ಬೆಲ್ಲಿ ಫ್ಯಾಟ್ನ ರೆಡ್ಯೂಸ್ ಮಾಡ್ಕೋಬೋದು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೊ ಬೆಲ್ಲಿ ಫ್ಯಾಟು ಹೊಟ್ಟೆ ಹತ್ರ ಇಲ್ಲ ಸೊಂಟ ಹತ್ರ ಫ್ಯಾಟ್ ಸೇರಿಕೊಂಡು ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೂ ಬಾಡೀಲಿ, ಸೊ ಇದು ಹೊಟ್ಟೆ ಬೊಜ್ಜುಗೆ ರೀಸನ್ಸ್ ಆಗುತ್ತೆ. ಸೊ ಸುಮಾರು ರೀಸನ್ಸ್ ಇದಾವೆ ಜಾಸ್ತಿ, ಸೊ ನಾನು ಬ್ರೀಫಾಗಿ ಹೇಳ್ತಾ ಇದ್ದೀನಿ ರೀಸನ್ಸು. ಸೊ ಹೊಟ್ಟೆ ಬೊಜ್ಜನ್ನ ಹೇಗೆ ಕರಗಿಸ್ಕೋಬೇಕು ಅಂತ ನಾನು ಇವಾಗ ಹೇಳ್ಕೊಡ್ತೀನಿ, ಹೇಗೆ ಮಾಡ್ಕೋಬೇಕು ಸಿಂಪಲ್ ಆಗಿ ಮನೇಲಿ ಅಂತ ಇವಾಗ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಇದರಲ್ಲಿ ನಾನು 4 ಟೈಪ್ ಹೇಳ್ಕೊಡ್ತೀನಿ. ಸೊ 4 ಟೈಪ್ ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದು ಜೀರಿಗೆ ನೀರು. ಸೊ ಜೀರಿಗೆ ನೀರನ್ನ ಹೇಗೆ ಮಾಡ್ಕೋಬೇಕು ಸಿಂಪಲ್ ಆಗಿ ಅಂತ ನೀವೇ ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್, ಜೀರಿಗೆ ನೀರು ಹೇಗೆ ಮಾಡ್ಕೋಬೇಕು ಅಂತ. ಸೊ ಜೀರಿಗೆ ಬಾಡಿಗೆ ಕ್ಯಾಲೋರೀಸ್ ಇಂಟೇಕ್ನ ಕಮ್ಮಿ ಮಾಡುತ್ತೆ, ಹಾಗೆ ಮೆಟಾಬಾಲಿಸಮ್ ಸ್ಪೀಡ್ನ ಇಂಪ್ರೂವ್ ಮಾಡಿ, ಹಾಗೆ ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ಹಾಗಾಗಿ ನೀವು ಇದು ದಿನ ಬೆಳಿಗ್ಗೆ ಎದ್ದು ಜೀರಿಗೆ ನೀರು ಕುಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಒನ್ ಮಂತ್ ನೀವು ಇದನ್ನು ಫಾಲೋ ಮಾಡಿದ್ರೆ ಸಾಕು, ಒಳ್ಳೆ ರಿಸಲ್ಟ್ ನೀವು ನೋಡ್ಬೋದು. ಸೊ ಸೆಕೆಂಡ್ ಟೈಪ್ ಬಂದು ಮೆಂತ್ಯ ನೀರು. ಸೊ ಮೆಂತ್ಯ ನೀರು ಹೇಗೆ ಮಾಡ್ಕೋಬೇಕು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ, ನೀವೇ ನೋಡಿ. ಸೊ ಮೊದಲು ರಾತ್ರಿ ಎಲ್ಲ ಮೆಂತ್ಯ ಕಾಳನ್ನ ನೀರಲ್ಲಿ ಇಡೀ ರಾತ್ರಿ ನೆನೆಸಿಡಬೇಕು. ಸೊ ಬೆಳಗ್ಗೆ ಎದ್ಮೇಲೆ ಆ ನೀರನ್ನ ಸೋಸ್ಕೊಂಡು ಮತ್ತೆ ಬಾಯ್ಲ್ ಮಾಡಿಕೊಂಡು ಕುಡಿಬೇಕು. ಸೊ ಆ ಪ್ರೊಸೆಸ್ ನಾನು ಇವಾಗ ತೋರಿಸ್ತಾ ಇದ್ದೀನಿ, ನೋಡಿ.
ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್, ಮೆಂತ್ಯ ನೀರು ಹೇಗೆ ತಯಾರಿ ಮಾಡ್ಕೋಬೇಕು ಅಂತ. ಸೊ ಮೆಂತ್ಯಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದ್ದು ಸೊ ಹೊಟ್ಟೆ ಬೊಜ್ಜು ಹತ್ರ ಇರೋ ಫ್ಯಾಟ್ ಎಲ್ಲ ರೆಡ್ಯೂಸ್ ಮಾಡುತ್ತೆ. ಸೊ ಹಾಗೆ ಮೂರನೇ ಟೈಪ್ ಬಂದು ನೀರು ಕುಡಿಬೇಕು ಜಾಸ್ತಿ, ಅಂದರೆ ಪ್ರತಿದಿನ ನಾವು 8 ಗ್ಲಾಸಸ್ ಆಫ್ ವಾಟರ್ ನೀರು ಕುಡಿಬೇಕು. ಸೊ ನೀರಿಂದನೂ ಬೆಲ್ಲಿ ಫ್ಯಾಟ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಪ್ರತಿದಿನ 8 ಗ್ಲಾಸ್ ನೀರು ಕುಡಿತಾನೆ ಇರಬೇಕು. ಸೊ ಇದು ಬಾಡಿಗೂ ತುಂಬ ಒಳ್ಳೆಯದು, ಹಾಗೆ ಹೆಲ್ತ್ ಮತ್ತು ಸ್ಕಿನ್ನು ಹೇರ್ಸಿಗೆ ಕೂಡ ತುಂಬ ಒಳ್ಳೆಯದು ನೀರು ಕುಡಿಯೋದ್ರಿಂದ. ಕೊಡ್ತೀನಿ ಲಾಸ್ಟ್ ಟೈಪ್ ಲೆಮನ್ ವಾಟರ್. ಸೊ ಇದನ್ನು ಹೇಗೆ ಮಾಡ್ಕೋಬೇಕು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಲೆಮನ್ ವಾಟರ್ ಹೇಗೆ ಮಾಡ್ಕೋಬೇಕು ಅಂತ. ನಿಮಗೆ ಗೊತ್ತೇ ಇದೆ, ಲೆಮನ್ ತುಂಬ ಯೂಸ್ಫುಲ್ ಇದೆ ಹೆಲ್ತ್ಗೆ, ಮತ್ತು ಸ್ಕಿನ್ನು ಹೇರ್ಸ್ಗೆ ಕೂಡ ತುಂಬ ಯೂಸ್ಫುಲ್ ಇದೆ. ಹಾಗೆ ಬಾಡಿ ಬೆಲ್ಲಿ ಫ್ಯಾಟ್ಗೂ ತುಂಬ ಯೂಸ್ಫುಲ್ ಇದೆ. ಸೊ ಲೆಮನ್ನಲ್ಲಿ ಮಾಮೂಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಅದೆಲ್ಲ ಫ್ಯಾಟ್ ಎಲ್ಲ ರೆಡ್ಯೂಸ್ ಮಾಡುತ್ತೆ. ಸೊ ಹಾಗೆ ನೀವು ಸಣ್ಣ ಆಗೋದಕ್ಕೂ ಇದು ಹೆಲ್ಪ್ಫುಲ್ ಆಗುತ್ತೆ. ಬರೀ ಹೊಟ್ಟೆ ಬೊಜ್ಜು ಮಾತ್ರ ಅಲ್ಲ, ನಿಮ್ಮ ಬಾಡಿ ವೆಯ್ಟ್ ಲಾಸ್ಗೂ ಇದು ತುಂಬ ಹೆಲ್ಪ್ಫುಲ್ ಮಾಡುತ್ತೆ. ಇದು 4. ಸೊ ಈ 4ರಲ್ಲಿ ನೀವು ಒಂದು ಫಾಲೋ ಮಾಡಿದ್ರು ಸಾಕು, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಟ್ರೈ ಮಾಡಿ ನೋಡಿ ಇವತ್ತಿಂದನೇ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.